ಇವತ್ತೇನೋ ಬೇಜಾರಾಗ್ತಾ ಇದೆ. ಅಯ್ಯೋ ಏನೂ ಸರಿ ಇಲ್ಲ. ಬೆಳಗ್ಗೆಯಿಂದ ಬರೀ ಎಂಥದೋ ಅದು ಇದು ಒಂಥರ ಅವಘಡಗಳು. ಯಾಕೋ ಗ್ರಹಚಾರ ಸರಿಯಾಗಿಲ್ಲ. ಆದರೂ ಒಂಚೂರು ಹೇಗಿದೆ ಅದೇನೇನೋ ಹೇಳ್ತಾರಲ್ಲ, ಇದು ನಡೀತಾ ಇದೆ, ಇಷ್ಟು ದಶೆ ನಡೀತಾ ಇದೆ, ಹಾಗೆ ಹೀಗೆ ದಶಾಭುಕ್ತಿ ಇದೇನೋ ಜಾತಕ ಗೀತಕ ನೋಡಿ ಹೇಳ್ತೀರಾ ಏನಾದರೂ? ಹೆಚ್ಚಿನ ವಿಚಾರ ಬೇಕು ಅಂತಂದ್ರೆ ಸಂಜೆ 4:05 ಗಂಟೆ ಹೋಗ್ತೀವಿ, ಬಾ ಮಾತಾಡೋಣ. ಇವತ್ತು 4:45 ಗಂಟೆಗೆ? ಇವತ್ತು ಭಾನುವಾರ 4:15 ಇಂದ 6 ಗಂಟೆ ತನಕ ರಾಹುಕಾಲ. ರಾಹುಕಾಲದಲ್ಲಿ ನಾನು ಯಾವ ಕೆಲಸನೂ ಮಾಡಲ್ಲ. ಓಹೋ, ಉಸಿರಾಟ ಅದು ನಿಲ್ಲಿಸ್ಬಿಡ್ತೀನ? ಭಗವಂತ ಕೆಟ್ಟದನ್ನ ಸೃಷ್ಟಿ ಮಾಡ ಅವನೆಂತ ಭಗವಂತ? ಅವನು ಭಗವಂತ ಏನೆಲ್ಲ ನಿರ್ಮಾಣ ಮಾಡಿದಾನೆ ಎಲ್ಲವೂ ಕೂಡ ಶುಭಕರವೇ. ಮಂಗಳವಾರ ಇವತ್ತು, ಅದಕ್ಕೆ ಇದ್ ಮಾಡೋ ಹಾಗಿಲ್ಲ. ಇವತ್ತು ಶನಿವಾರ, ಹೊಸತೇನೋ ಇದ್ ಮಾಡೋ ಹಾಗಿಲ್ಲ. ಇದೆಲ್ಲ ಬರೀ ನಂಬಿಕೆ ಅಷ್ಟೇ. ನಂಬಿಕೆಯೇ ಹೊರತು ಇಲ್ಲಿನ ಮುಂದಿಕ್ಕಿದೆಯಲ್ಲ. ಅಂದ್ರೆ ಈಗ ಕುಜ ಈ ರಾಶಿಯಲ್ಲಿದ್ದರೆ, ಶನಿ ಈ ರಾಶಿಯಲ್ಲಿದ್ದರೆ ಇವರಿಗೆ ಹೀಗಾಗತ್ತೆ, ಇವರಿಗೆ ಹಾಗಾಗತ್ತೆ ಇತ್ಯಾದಿ ಏನು ಫಲಗಳನ್ನು ಹೇಳ್ತಕ್ಕಂಥದ್ದಿದೆ, ಅದು ಊಹೆ. ಇದಕ್ಕೆ ಯಾವುದೇ ತರಹದ ತರ್ಕದ ಆಧಾರ ಇಲ್ಲ, ಬರೀ ಕಲ್ಪನೆ ಮತ್ತು ಊಹೆ. ಹಾಗಿದ್ರೆ ಜ್ಯೋತಿಷ್ ಶಾಸ್ತ್ರ ಅನ್ನೋದಕ್ಕೆ ಒಂದು ಆಧಾರವೇ ಇಲ್ಲ ಅಂತನಾ? ಅದೇ ಹೇಳಿದ್ನಲ್ಲ, ಅದರಲ್ಲಿ ಎಷ್ಟರ ಮಟ್ಟಿನ ಖಗೋಳ ವಿಜ್ಞಾನದ ವಿಭಾಗ ಇದೆ ಅದಕ್ಕೆ ಆಧಾರ ಇದೆ, ಗಣಿತ. ಅದರ ನಂತರದ್ದೇನಿದೆ ಅಲ್ಲಿ ಯಾವುದೇ ತರಹದ ಆಧಾರ ಇಲ್ಲ. ಈ ನವಗ್ರಹದಲ್ಲಿ ಮೊದಲನೇ ಗ್ರಹ ಯಾವ್ದಮ್ಮ? ಸೂರ್ಯ. ನಿಲ್ಸ ಸೂರ್ಯ ಗ್ರಹನ ನಕ್ಷತ್ರ. ಸೂರ್ಯ ನಕ್ಷತ್ರ ಮತ್ ಗ್ರಹ ಯಾವ್ದು ಮೊದಲನೇ ಹೇಳಿದ್ರೆ ಸೂರ್ಯ ಅಂತ ಹೇಳ್ತಿಲ್ಲ, ಏಕೆ? ಸರಳವಾಗಿದೆ. ಅಲ್ಲ, ಯಾವುದಕ್ಕೆ ಸ್ವಯಂ ಪ್ರಕಾಶ ಇದೆಯೋ ಅದು ನಕ್ಷತ್ರ. ಏನೋ ಒಂದು ಲೆಕ್ಕಾಚಾರಕ್ಕೆ ಅವ್ರು ಅದನ್ನ ಗ್ರಹ ಅಂತ ತಗೊಂಡಿರ್ಬಹುದು ಅಲ್ವಾ? ವಿಜ್ಞಾನಕ್ಕೆ ವಿರುದ್ಧ ಅಲ್ವಾ? ಏನೋ ಬೇಜಾರಾಗ್ತಾ ಇದೆ. ಅಯ್ಯೋ ಏನೂ ಸರಿ ಇಲ್ಲ. ಬೆಳಗ್ಗೆಯಿಂದ ಬರೀ ಎಂಥದೋ ಅದು ಇದು ಒಂಥರ ಅವಘಡಗಳು. ಯಾಕೋ ಗ್ರಹಚಾರ ಸರಿಯಾಗಿಲ್ಲ ಅಣ್ಣ. ಎದ್ದ ತಕ್ಷಣನೇ ಅದೇನೋ ನೋಡ್ಲಿಲ್ಲ, ಕತ್ಲು ಎಡುವುದೆ, ತರಕಾರಿ ಹೆಚ್ಚ್ತಾ ಇದ್ದೆ, ಈಗೋ ಈ ಬೆರಳು ಕುಯ್ಕೊಂಡೆ. ಆಚೆ ಇಲ್ಲಿಗೆ ಬರಬೇಕು ಅಂತ ಗಾಡಿ ಶುರು ಮಾಡಿದ್ರೆ ಗಾಡಿ ಸ್ಟಾರ್ಟೇ ಆಗಲಿಲ್ಲ. ಒಟ್ಟಲ್ಲಿ ಇಂಥದ್ದು ಅಂತಲ್ಲ, ಅದು ಏನೋ ಕಿರಿಪಿರಿ. ಗ್ರಹಚಾರ ಸರಿ ಇಲ್ಲ, ಗ್ರಹಗತಿ. ಅಲ್ಲ, ಇಷ್ಟೆಲ್ಲ ಹೇಳ್ತಿರಲ್ಲ ಅಣ್ಣ, ಏನಾದರೂ ಒಂಚೂರು ಹೇಗಿದೆ ಅದೇನೇನೋ ಹೇಳ್ತಾರಲ್ಲ, ಇದು ನಡೀತಾ ಇದೆ, ಇಷ್ಟು ದಶೆ ನಡೀತಾ ಇದೆ, ಹಾಗೆ ಹೀಗೆ ದಶಾಭುಕ್ತಿ ಇದೇನೋ ಜಾತಕ ಗೀತಕ ನೋಡಿ ಹೇಳ್ತೀರಾ ಏನಾದರೂ? ನೋಡಮ್ಮ, ಬೆಳಿಗ್ಗೆ ನೀನು ಎಡವೋದಕ್ಕೆ ಕಾರಣ ನಿನಗೆ ಎಚ್ಚರಿಕೆ ಇರಲಿಲ್ಲ ಅಥವಾ ನಿದ್ದೆ ಕಣ್ಣು ಆಯ್ತೆ. ಅಯ್ಯೋ ಹೀಗಾಗೋಯ್ತಲ್ಲ ಅಂತ ಅಲ್ಲಿ ತಲೆ ಇಟ್ಕೊಂಡು ತರಕಾರಿ ಹೆಚ್ಚಕ್ಕೆ ಹೋಗಿದೆ, ಕೈಗಾಯ ಮಾಡ್ಕೊಂಡಿದ್ದೀಯ. ಗಾಡಿ ಸರಿಯಾಗಿ ಮೇಂಟೈನ್ ಮಾಡಿಲ್ಲ, ಅದು ಶುರು ಆಗೋದಕ್ಕೆ ತಕರಾರು ಮಾಡಿದೆ. ಇದರಲ್ಲಿ ಗ್ರಹಚಾರ ಏನು ಬಂತು, ಗ್ರಹಗತಿ ಏನು ಬಂತು, ಸ್ವಲ್ಪ ಆಲೋಚನೆ ಮಾಡೋ. ಸದ್ಯಕ್ಕೆ ಇಷ್ಟು ಹೇಳಿದ್ದೀನಿ. ಹೆಚ್ಚಿನ ವಿಚಾರ ಬೇಕು ಅಂತಂದರೆ ಸಂಜೆ 4:05 ಗಂಟೆ ಹೋಗ್ತೀವಿ, ಬಾ ಮಾತಾಡೋಣ. ಇವತ್ತು 4:45 ಗಂಟೆಗೆ? ಇವತ್ತು ಭಾನುವಾರ 4:15 ಇಂದ 6 ಗಂಟೆ ತನಕ ರಾಹುಕಾಲ. ರಾಹುಕಾಲದಲ್ಲಿ ನಾನು ಯಾವ ಕೆಲಸನೂ ಮಾಡಲ್ಲ. ಓಹೋ, ಉಸಿರಾಟ ಅದು ನಿಲ್ಲಿಸ್ಬಿಡ್ತೀನ? ಅಣ್ಣ, ಏನೇನೋ ಕೇಳ್ಬೇಡಿ ನೀವು ಪ್ರಶ್ನೆ. ಹಾಗೆಲ್ಲ ಉಸಿರಾಟ ತನ್ಪಾಡಿಗೆ ತಾನು ನಡೆಯುತ್ತೆ, ಬಟ್ ಈ ತರ ಕೆಲಸಗಳೆಲ್ಲ ರಾಹುಕಾಲ ಯಾವ ಕೆಲಸ ಮಾಡುವುದು, ಉಸಿರಾಟ ಹೆಂಗ್ ಮಾಡಿದೆ ಅದು ನಿಲ್ಲಿಸೋಗ್ತಾನೆ. ನನ್ಗೆ ಇದಕ್ಕೆ ಉತ್ತರ ಇಲ್ಲ ಮೇಡಮ್ಮ. ಸ್ವಲ್ಪ ಭಗವಂತ ನಮಗೆ ಕೊಟ್ಟರು ಆಲೋಚನಾ ಶಕ್ತಿಯನ್ನು ಉಪಯೋಗಿಸಿ ಕೆಲಸ ಮಾಡಬೇಕು. ಈಗ ರಾಹುಕಾಲ ಕೆಡದು ಅಥವಾ ಇನ್ಯಾವುದೋ ಕಾಲ ಒಳ್ಳೆಯದು, ಹೀಗೆಲ್ಲ ನಾವು ಮಾತಾಡ್ತೀವಲ್ಲ ನಾವು. ಈ ಎಲ್ಲ ಕಾಲವನ್ನು ಸೃಷ್ಟಿ ಮಾಡಿದ ಯಾರು? ಭಗವಂತ ಅಲ್ವಾ? ಭಗವಂತ ಕೆಟ್ಟದನ್ನ ಸೃಷ್ಟಿ ಮಾಡ ಅವನೆಂತ ಭಗವಂತ? ಅವನು ಭಗವಂತ ಏನೆಲ್ಲ ನಿರ್ಮಾಣ ಮಾಡಿದಾನೆ ಎಲ್ಲವೂ ಕೂಡ ಶುಭಕರವೇ. ಅದರಲ್ಲಿ ಒಳ್ಳೆಯದು ಕೆಟ್ಟದು ಅಂತ ಹೇಳಿ ಲೆಕ್ಕ ಹಾಕ್ತಕ್ಕಂಥದ್ದು ನಮ್ಮ ಅಜ್ಞಾನವನ್ನ ತೋರಿಸುತ್ತೆ. ಇಂದಿನ ದಿನವೇ ಶುಭ ದಿನವೂ ದಾಸರದೊಂದು ಪದ ಇದೆ. ಪ್ರತಿದಿನವೂ ಪ್ರತಿ ಗಳಿಗೆಯೂ ಶುಭೆ, ಏಕೆ ಇದು ಭಗವಂತನ ಸೃಷ್ಟಿ. ಅರ್ಥ ಐತೆ? ಹಾಗಾದ್ರೆ ವಿವಾಹಕ್ಕೆ ಒಂದು ಮುಹೂರ್ತ, ಯಾವುದೋ ಒಂದು ಗೃಹ ಪ್ರವೇಶಕ್ಕೆ ಒಂದು ಮುಹೂರ್ತ, ಅದು ಅಮೃತ ಗಳಿಗೆ ಬಂದ್ರೆ ಶ್ರೇಯಸ್ಸಾಗತ್ತೆ ಅಂತೆಲ್ಲ ಹೇಳ್ತಾರಲ್ಲ. ಮೂಲ ವಿಚಾರ ಇರೋದು ಅನುಕೂಲ ಅನಾನುಕೂಲ ಅಷ್ಟೇನೆ. ಈಗ ನಮಗೆ ಬಂಧು ಬಳಗ ಎಲ್ಲ ಸೇರ್ಬೇಕು ಅಂತ ಇಟ್ಕೊಂಡ, ಯಾವತ್ತೋ ಒಂದ್ ದಿವಸ ಬಿಡುವಿನ ದಿವಸ ಅಥವಾ ಭಾನುವಾರವೋ
ಇಂಥ ದಿವಸ ನಾವೆಲ್ಲರೂ ಸೇರೋದಕ್ಕೆ ಅನುಕೂಲವಾಗುತ್ತೆ. ಸಮಯ ಎಲ್ರಿಗೂ ಅನುಕೂಲವಾಗಿರುವಂತಹದ್ದು. ಮಳೆಗಾಲ ಆದರೆ ಸ್ವಲ್ಪ ಸಮಸ್ಯೆ. ತುಂಬ ಬಿಸಿಲಿರುವಂಥ ಸಂದರ್ಭದಲ್ಲೂ ಬಂಧು ಬಳಗ ಒಂದ್ ಕಡೆ ಸೇರೋದು ಸ್ವಲ್ಪ ಕಷ್ಟ ಆಗುತ್ತೆ. ಇವನ್ನೆಲ್ಲ ನೋಡಿಕೊಂಡು ಯಾವಾಗ ನಮಗೆ ಈ ಹವಾಮಾನ ಅನುಕೂಲಕರವಾಗಿರುತ್ತೋ ಮತ್ತೆ ಎಲ್ಲರೂ ಸೇರೋದಕ್ಕೆ ಯಾವ ದಿನ ಅನುಕೂಲಕರವಾಗಿರುತ್ತೋ ಅಂತ ದಿವಸ ಸೇರೋದಕ್ಕೋಸ್ಕರವಾಗಿ ಈ ವ್ಯವಸ್ಥೆಗಳೆಲ್ಲ ಮಾಡ್ಕೊಂಡಿದ್ದೆ ಹೊರತು ಮೂಲತಃ ಅದರಲ್ಲಿ ಶುಭಾಶುಭದ ಪ್ರಶ್ನೆ ಇಲ್ಲ, ಅನುಕೂಲ ಅನಾನುಕೂಲದ ಪ್ರಶ್ನೆ ಇದೆ ಅಷ್ಟೇ ಅಲ್ಲ. ಇನ್ನು ಕೆಲವರು ವಿಚಾರಗಳಿದೆ, ಯೋಚನೆ ಮಾಡೋಣ. ಈ ಘಳಿಗೆನಲ್ಲಿ ಈ ಕೆಲಸ ಮಾಡಬಹುದೇ ಬೇಡವೇ, ಅದರಿಂದ ನಮ್ಗೆ ಶುಭ ಫಲ ಬರುತ್ತೆ ಇಲ್ವೇ ಅಂತೇನೆ 28 ಲೆಕ್ಕಾಚಾರ ಹಾಕುವಂತ ರೂಢಿ ಇದೆಯಲ್ಲ. ಒಂದು ಪ್ರಶ್ನೆ ಕೇಳ್ತೀನಿ. ನೀನು ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಾ ಇರ್ತೀಯ ಒಂದು ಪಕ್ಕದಲ್ಲಿ, ಅವಾಗೇನಾಗುತ್ತೆ, ಒಂದು ಮಗು ಓಡ್ ಬರುತ್ತೆ. ಆ ಮಗು ಓಡ್ ಬರೋ ಹೊತ್ತಿಗೆ ಸರಿಯಾಗಿ ಆ ಕಡೆಯಿಂದ ಒಂದು ಕಾರ್ ಬಂದ್ಬಿಡುತ್ತೆ. ಒಂದು ಕ್ಷಣದಲ್ಲಿ ಮಗು ನಾವು ಈ ಕಡೆ ಎಳ್ಕೊಳ್ಳಿಲ್ಲ ಅಂದ್ರೆ ಕಾರ್ ಮಗುಗೆ ಡಿಕ್ಕಿ ಹೊಡ್ಕೊಂಡು ಹೋಗುತ್ತೆ. ಸರಿ, ಈಗ ಏನ್ ಮಾಡ್ತೀಯ ನೀನು? ಮಗುನ ಹೇಳ್ಕೊತೀನಿ ಅಲ್ವಾ? ಹೌದು. ಮಗುನ ಈ ಕಡೆ ಎಳ್ಕೊಳ್ಳೋದಕ್ಕೆ ಕಾಲ ಸರಿಯಾಗಿದೆಯಲ್ವೋ, ಘಳಿಗೆ ಸರಿಯಾಗಿದೆಯಲ್ವೋ, ಇದು ರಾಹು ಕಾಲು, ಇದು ಗುಳಿಕ ಕಾಲು, ಯಮಗಂಡ ಕಾಲು ಅಂತ ಲೆಕ್ಕ ಹಾಕ್ತಾ ಕೂತ್ಕೋತೀಯೇನ? ಖಂಡಿತ ಇಲ್ಲ. ಹಾಗೊಂದೇಳಿ ಲೆಕ್ಕ ಹಾಕ್ತಾ ಕೂತ್ರೆ ಮಗು ಪರ್ಚಾಗ್ಬಿಡುತ್ತೆ ಅಷ್ಟೇ. ಹೌದು ಹೌದು. ಅಂದ್ರೆ ಒಂದು ಜೀವ ಉಳಿಸೋದಿಕ್ಕೆ ಅಥವಾ ಒಟ್ಟಾರೆ ಒಂದು ಒಳ್ಳೆ ಕೆಲಸ ಮಾಡೋದಕ್ಕೆ ಮನಸ್ಸಿನಲ್ಲಿ ನಿಶ್ಚಯ ಬಂತು, ಅವಕಾಶ ಆಯ್ತು, ಟಕ್ ಅಂತ ಮಾಡ್ಬಿಡೋದು ಅಷ್ಟೇನೆ. ಇಲ್ಲಿ ಯಾವುದೇ ಲೆಕ್ಕಾಚಾರದ ಪ್ರಶ್ನೆ ಇಲ್ಲ. ಹಾಗೇನೆ ಇದಕ್ಕೆ ಪ್ರತಿಯಾಗಿ ನಾನು ಯಾರಿಗೋ ಮನೆಗೆ ಬೆಂಕಿ ಹಾಕಬೇಕು, ಯಾರಿಗೋ ತೊಂದರೆ ಕೊಡಬೇಕು, ಇದಕ್ಕೆ ಒಂದು ಒಳ್ಳೆ ಲಗ್ನ ಇಟ್ಕೊಡಿ ಅಂದ್ರೆ ಅರ್ಥ ಇದೆ ಅದಕ್ಕೆ. ಅಂದ್ರೆ ಒಂದು ಕೆಟ್ಟ ಕೆಲಸ ಮಾಡುವುದಕ್ಕೆ ಲಗ್ನ ಮುಹೂರ್ತ ಅನ್ನುವಂಥದ್ದಿಲ್ಲ. ಹಾಗೆ ಒಳ್ಳೆ ಕೆಲಸ ಮಾಡೋದು ಕೂಡ ಲಗ್ನ ಮುಹೂರ್ತ ಲೆಕ್ಕ ಹಾಕೊಂಡು ಕೂತ್ಕೊಳ್ಳುವಂಥ ಪ್ರಮೇಯವೂ ಇಲ್ಲ. ಅಂದರೆ ಒಳ್ಳೆಯ ಕೆಲಸ ಮಾಡುವುದಕ್ಕೆ, ಸತ್ಕಾರ್ಯ ಮಾಡುವುದಕ್ಕೆ ಎಲ್ಲ ಘಳಿಗೆಯೂ ಶುಭ ಘಳಿಗೆ. ಹಾಗೇನೇನೆ ಒಂದು ದುಷ್ಟ ಕಾರ್ಯ ಮಾಡೋದಕ್ಕೆ ಎಲ್ಲ ಘಳಿಗೆಯೂ ಕೆಟ್ಟ ಘಳಿಗೆ. ಹಾಗಾದ್ರೆ ಈಗೇನು ಮಂಗಳವಾರ ಇವತ್ತು, ಅದಕ್ಕೆ ಇದ್ ಮಾಡೋ ಹಾಗಿಲ್ಲ, ಇವತ್ತು ಶನಿವಾರ ಹೊಸತೇನೋ ಇದ್ ಮಾಡೋ ಹಾಗಿಲ್ಲ, ಇದೆಲ್ಲ ಬರೀ ನಂಬಿಕೆ ಅಷ್ಟೇ. ನಂಬಿಕೆಯೇ ಹೊರತು ಸತ್ಯದಲ್ಲಿನ ನಂಬಿಕೆ ಅಂದ್ರೆ ಶ್ರದ್ಧೆ ಅಂತ ಹಿಂದೆ ಒಂದ್ಸಲ ಹೇಳಿದ್ದೀನಿ. ಶ್ರದ್ಧೆ ಚೌಕಟ್ಟಿಗೆ ಬರೋದಿಲ್ಲ, ನಂಬಿಕೆಗೆ ಬರುತ್ತೆ, ಸಂಪ್ರದಾಯಕ್ಕೆ ಬರುತ್ತೆ, ಸತ್ಯ ಸಂಪ್ರದಾಯಕ್ಕೆ ಬರೋದಿಲ್ಲ. ಸ್ವಲ್ಪ ವಿಮರ್ಶೆ ಮಾಡ್ಕೊಂಡು ಅಂದ್ರೆ ಈಗ ನಾನು ಹೇಳ್ತಾ ಇರ್ತಕ್ಕಂಥ ವಿಮರ್ಶೆ ಇದೆಯಲ್ಲ, ಇದು ಯಾರನ್ನು ಆಕ್ಷೇಪಿಸಿ ಟೀಕೆ ಟಿಪ್ಪಣಿ ಮಾಡತಕ್ಕಂಥ ಉದ್ದೇಶದಿಂದ ಹೇಳ್ತಿರುವಂಥದ್ದಲ್ಲ. ಸರಿ, ಅದು ಸ್ಪಷ್ಟ ಇರಲಿ. ಅಂದ್ರೆ ಒಂದು ಸತ್ಯದ ಅನ್ವೇಷಣೆ, ಯಾವುದೇ ಪೂರ್ವಾಗ್ರಹವಿಲ್ಲದೆ ವೈಜ್ಞಾನಿಕವಾಗಿ ಚಿಂತನೆ ಮಾಡ್ತಾ ಆಲೋಚನೆ ಮಾಡುವಾಗ ನಮ್ಗೆ ಏನು ವಿಷಯ ಬರುತ್ತೆ ಅದನ್ನ ಇದ್ದಿದ್ದ ಹಾಗೆ ಅರ್ಥ ಮಾಡ್ಕೊಳ್ತಕ್ಕಂಥ ಒಂದು ಪ್ರಯತ್ನ ಅಷ್ಟೇ. ಸರಿ, ಈಗ ನೀವೆಲ್ಲ ಏನು ಹೇಳಿದೆ, ಈ ಕಾಲ ಸರಿ ಇಲ್ಲ ಅಥವಾ ಒಳ್ಳೆ ಮುಹೂರ್ತ ಅನ್ನುವಂಥದ್ದಾಗಲಿ ಅಥವಾ ರಾಹುಕಾಲ ಇತ್ಯಾದಿ ಅಂತಕ್ಕಂಥದ್ದಾಗಲಿ, ಈ ಯಾವುದೇ ವಿಚಾರಗಳನ್ನು ವೇದಗಳಾಗಲಿ ಅಥವಾ ವೇದಾಂಗ ಜ್ಯೋತಿಷವಾಗಲಿ ಹೇಳುವುದಿಲ್ಲ. ಹೌದಾ? ಇದು ರೂಢಿಯಲ್ಲಿ ಬಂದಿರತಕ್ಕಂತಹ ಆಸ್ಟ್ರಾಲಜಿ ಅಂತ ಕರಿತೀವಲ್ಲ, ಅಂದ್ರೆ ಫಲಿತ ಜ್ಯೋತಿಷ ಅಂತ ಕರಿತೀವಲ್ಲ, ಅದ್ರಲ್ಲಿ ಬಂದಿರತಕ್ಕಂಥ ವಿಚಾರ. ಅಂದ್ರೆ ಅಣ್ಣ, ಫಲಿತ ಜ್ಯೋತಿಷ ಎಲ್ಲ ಸುಳ್ಳು ಅಂತ ಹೇಳ್ತೀರಾ? ಹೀಗೆ ಈ ಫಲಿತ ಜ್ಯೋತಿಷ್ಯದ ಕೆಲವಾರು ಭಾಗಗಳಿದೆಯಲ್ಲ, ಅದು ಆಸ್ಟ್ರಾನಮಿ ಅಂತ ನಾವೇನು ಕರಿತೀವಿ, ಖಗೋಳ ವಿಜ್ಞಾನ ಅಂತ ಏನು ಕರಿತೀವಿ, ಅದನ್ನು ಆಧರಿಸಿದೆ ಕೆಲವು ಭಾಗ. ಹಾಗಾಗಿ ಆ ಗಣಿತ ಖಗೋಳ ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಭಾಗ ಏನಿದೆ ಅದು ಸತ್ಯವೇ, ಅದು ವಿಜ್ಞಾನವೇ, ಅದು ಲೆಕ್ಕಾಚಾರವೇ, ಅಲ್ಲಿ ಏನು ವಿರೋಧ ಇಲ್ಲ. ಅಲ್ಲಿಂದ ಮುಂದಕ್ಕೆ ಗಣಿತದ ಚೌಕಟ್ಟನ್ನು ಮೀರಿ ಊಹೆ ಚೌಕಟ್ಟಿಗೆ ಅವರವರಿಗೆ ತೋಚಿದ್ದು ಹೇಳ್ತಕ್ಕಂಥ ವಿಚಾರಕ್ಕೆ ಬರುತ್ತಲ್ಲ, ಅದು ಮಾತ್ರ ನಮಗೆ ವಿಶ್ವಾಸಕ್ಕೆ ಅರ್ಹವಲ್ಲ. ಅಣ್ಣ, ಇದೊಂಚೂರು ವಿವರಣೆ ಬೇಕು, ನಂಗೆ ಅರ್ಥ ಆಗ್ತಿಲ್ಲ. ಈಗ ಗಣಿತ ಅಂತ ಹೇಳಿದ್ರಿ, ಊಹೆ ಅಂತ ಹೇಳಿದ್ರಿ, ಯಾವುದು ಗಣಿತದ ಭಾಗ ಅಥವಾ ಯಾವುದು ಊಹೆಗೆ ಸಂಬಂಧಪಟ್ಟಿದ್ದು? ಇವಾಗ ಹೀಗೆ ನೋಡ್ಕೊಂಡೀಗ ನಾವು ಇಲ್ಲೊಂದು ಕಡೆ ನಿಂತಿದ್ದೀವಿ ಅಂತ ಇಟ್ಕೋಣ. ಸರಿ, ಒಂದು ಬಿಂದು. ಸರಿ, ಅಲ್ಲಿ ನಿಂತವರು ನಾವು ಪೂರ್ತಿ ಒಂದು ಸುತ್ತು ಹಾಕಿದ್ರೆ, ಅಂದ್ರೆ ಒಂದು ಸುತ್ತು ನಾವು ಹಾಕಿದ್ವಿ ಅಂತ ಇಟ್ಕೋಣ. ಸರಿ, ಈ ಒಂದು ಸುತ್ತು ಗಣಿತದ ಪ್ರಕಾರ ಇದು 360 ಡಿಗ್ರಿ ಅಂತ ಕರೆಸ್ಕೊಳ್ಳುತ್ತೆ. ಹೌದು. ಈ 360 ಡಿಗ್ರಿ ಏನಿದೆ ಇದನ್ನ ಲೆಕ್ಕಾಚಾರಕ್ಕೋಸ್ಕರವಾಗಿ
12 ವಿಭಾಗಗಳನ್ನ ಮಾಡ್ಕೊಂಡಿದ್ದಾರೆ. ಹ್ಮ್ ಅಂದರೆ ಹೀಗೊಂದು, ಹ್ಮ್ 12 ವಿಭಾಗ ಬಂತಿದೆ. ಹೌದು. ಈ 12 ವಿಭಾಗಗಳನ್ನ ರಾಶಿಗಳು ಅಂತ ಕರ್ಕೊಂಡಿದ್ದಾರೆ. ಈ ಒಂದೊಂದನ್ನು ಕೂಡ ಅಂದರೆ ನಮಗೆ 12 ರಾಶಿಗಳು ಬರುತ್ತೆ. ಸರಿ. ಈ 12 ರಾಶಿನ ಗುರುತಿಸ್ಕೊಳ್ಳೋದಕ್ಕೆ ನಾವು ಆ ಒಂದು ಕೋನದಲ್ಲಿ, ಆ ಒಂದು ಆಂಗಲ್ ಅಲ್ಲಿ ನಾವು ನೋಡಿದಾಗ ಅಲ್ಲಿ ಏನು ನಕ್ಷತ್ರಗಳು ಕಾಣುತ್ತೆ, ಆ ನಕ್ಷತ್ರಗಳ ಒಂದು ಆಕಾರವನ್ನು ಊಹೆ ಮಾಡಿಕೊಂಡು ಸ್ವಲ್ಪ ಹೆಚ್ಚು ಕಮ್ಮಿ ಈ ತರಹ ಇದೆ ಅಂತ ಹೇಳಿ ಮೇಷ, ವೃಷಭ ಅಂತ ಹೇಳಿ, ಕುಂಭ, ಮೀನ ಅಂತ 12 ರಾಶಿಗಳ ಹೆಸರನ್ನು ಕೊಟ್ಟಿದ್ದಾರೆ. ಅದನ್ನು ಇನ್ನಷ್ಟು ಸೂಕ್ಷ್ಮವಾಗಿ ಕಾಲ ವಿಭಾಗ ಮಾಡ್ಕೊಳ್ಳೋದಕ್ಕೆ 27 ನಕ್ಷತ್ರಗಳಾಗಿ ವಿಭಾಗ ಮಾಡ್ಕೊಂಡಿದ್ದಾರೆ. ಓಹೋ. ಅಂದರೆ 27 ನಕ್ಷತ್ರಗಳು ಈ 12 ರಾಶಿ ಒಳಗೇನೆ ಸೇರುತ್ತೆ. ಸರಿ. ಅಂದರೆ ಪ್ರತಿಯೊಂದು ರಾಶಿಯಲ್ಲೂ ಕೂಡ 2.25 ನಕ್ಷತ್ರ ಬರುತ್ತೆ. ಅಂದರೆ 2.25 ಅಂದರೆ 12 × 2.25 ಅಂದರೆ 12 24 ಪ್ಲಸ್ ಕಾಲು ಭಾಗ 3 27 ನಕ್ಷತ್ರಗಳು ಬರ್ತವೆ ನಮಗೆ. ಅಂದರೆ 12 ರಾಶಿ 27 ನಕ್ಷತ್ರ, ಒಂದೊಂದು ರಾಶಿಗೆ 2.25 ನಕ್ಷತ್ರ. ಹೀಗೆ ನಾವು ಕಾಲದ ಅಳತೆ ಮಾಡ್ಕೊಳ್ಳೋದಕ್ಕೆ ಬೇಕಾದಂತಹ ಒಂದು ವ್ಯವಸ್ಥೆ ಇದೆ. ಮತ್ತು ವೇದಗಳ ಹಿನ್ನೆಲೆ ನಾವು ಮಾತಾಡಿದರೆ ಈ ಕಾಲದ ಅಳತೆಗೆ ಈ ಹಿನ್ನೆಲೆಯಲ್ಲಿ 7 ರೀತಿಯ ವಿಭಾಗವನ್ನು ಅವ್ರು ಹೇಳ್ತಾರೆ. 7 ಆ 7 ರೀತಿಯ ವಿಭಾಗಗಳು ಹೇಗಿದೆ ಅಂತಂದ್ರೆ ಯಾವುದೇ ಗಡಿಯಾರ ಕ್ಯಾಲೆಂಡರ್ನ ಅವಶ್ಯಕತೆ ಇಲ್ಲದೆ ಹಾಗೆ ಗುರುತಿಸ್ಕೊಳ್ಳೋಕ್ಕಾಗ್ತಕ್ಕಂಥದ್ದು. ಯಾವ್ಯಾವುದು ಅಂತಂದ್ರೆ ಒಂದು ಹಗಲು ರಾತ್ರಿ. ಹಗಲು ರಾತ್ರಿ ತಿಳ್ಕೊಳ್ಳೋಕೆ ಗಡಿಯಾರ ಬೇಕಾ, ಕ್ಯಾಲೆಂಡರ್ ಬೇಕಾ? ಏನು ಬೇಡ, ಹಾಗೆ ಸಹಜವಾಗಿ ಗೊತ್ತಾಗ್ತಕ್ಕಂಥದ್ದು. ಹಗಲು ರಾತ್ರಿ ಆದ್ಮೇಲೆ ಪಕ್ಷ ಅಂತಂದ್ರೆ 15 ದಿವಸ. ಇದು ಹೇಗೆ ನಮಗೆ ಕ್ಯಾಲೆಂಡರ್ ಗಡಿಯಾರ ಇಲ್ಲ ಗೊತ್ತಾಗುತ್ತೆ ಅಂತಂದ್ರೆ ಈ ಚಂದ್ರ ಬೆಳೀತಕ್ಕಂಥದ್ದು ಅಥವಾ ಚಂದ್ರ ಕುಗ್ಗತಕ್ಕಂಥದ್ದು ಏನಿದೆ ಇದರ ಮೇಲೆ ಪಕ್ಷ 15 ದಿವಸ ಲೆಕ್ಕ ಹಾಕಬಹುದು. ಒಂದು 15 ದಿವಸ ಕೊನೆಗೆ ಹುಣ್ಣಿಮೆ ಬರುತ್ತೆ, ಇನ್ನೊಂದು 15 ದಿವಸ ಕೊನೆಗೆ ಅಮಾವಾಸ್ಯೆ ಬರುತ್ತೆ. ಸರಿ. ಪಕ್ಷ. ಈ ತರಹ ಒಂದು ಹುಣ್ಣಿಮೆ ಒಂದು ಅಮಾವಾಸ್ಯೆ ಆದ ತಕ್ಷಣ ಅದು ಒಂದು ಮಾಸ. ಸರಿ. ಆ ಥರದ್ದು 2 ಮಾಸ ಸೇರಿದಕ್ಕೆ ಒಂದು ಋತು. ಹೌದು. ಈ ತರಹದ 6 ಋತುಗಳಿಗೆ ಒಂದು ಸಂವತ್ಸರ. ಅದೇನಾಯ್ತು? ಹಗಲು, ರಾತ್ರಿ, ಪಕ್ಷ, ಮಾಸ, ಋತು, ವರ್ಷ. ಅದರಲ್ಲಿ ಮಧ್ಯೆ ನಾವು ಒಂದು ಅರ್ಧ ವರ್ಷ ಅಥವಾ ಅರ್ಧ ಸಂವತ್ಸರ ಅಂತ ಮಾಡಿಕೊಂಡು ಸಂವತ್ಸರ ಅಂತ ಮಾಡಿ ನಮಗೆ 7 ಲೆಕ್ಕ ಸರಿ ಹೋಗುತ್ತೆ ನಮಗೆ. ಹೀಗೆ ಕಾಲದ ಅಳತೆಗೋಸ್ಕರವಾಗಿ ವೇದಗಳ ಹಿನ್ನೆಲೆಯಲ್ಲಿ ಮತ್ತು ವೇದಾಂಗ ಜ್ಯೋತಿಷ, ಎಸ್ಟ್ರಾನಮಿ ಅಂತ ಏನು ಹೇಳಿದ್ರೆ ಖಗೋಳ ವಿಜ್ಞಾನ, ಗಣಿತ, ಅದರ ಹಿನ್ನೆಲೆಯೊಳಗೆ ಬಿಡಿಸ್ತಕ್ಕಂಥದ್ದಿದೆ. ಇಲ್ಲಿವರೆಗೂ ಕೂಡ ನಮಗೆ ಗಣಿತ, ಖಗೋಳ ವಿಜ್ಞಾನ ಅಂದರೆ ಈ ಭೂಮಿಯ ಚಲನೆಯಲ್ಲಿ ಇರೋದ್ರಿಂದ ಮತ್ತೆ ಭೂಮಿಯ ಸುತ್ತ ಚಂದ್ರನು ತಿರುಗೋದ್ರಿಂದ ಈ ಚಂದ್ರನ ಉದಯ ಅಂದರೆ ನಮಗೆ ಚಂದ್ರ ಎಲ್ಲಿ ಬರ್ತಿದ್ದಾನೆ ಅಂತ ಕಾಣತಕ್ಕಂಥದ್ದಕ್ಕೆ ಇದು ಯಾವುದೋ ಒಂದು ರಾಶಿ ಅಥವಾ ಯಾವುದೋ ಒಂದು ನಕ್ಷತ್ರದ ಹಿನ್ನೆಲೆ ನಮಗೆ ಗೊತ್ತಾಗುತ್ತೆ. ಹಾಗಾಗಿ ಈಗ ಚಂದ್ರ ಈ ರಾಶಿಯಲ್ಲಿ ಇದ್ದಾನೆ ಅಥವಾ ಈ ನಕ್ಷತ್ರದ ಹಿನ್ನೆಲೆ ಇದ್ದಾನೆ ಅಥವಾ ಹಾಗೇನೇನೇ ಸೂರ್ಯ ಅಥವಾ ಬೇರೆ ಇನ್ಯಾವುದೇ ಒಂದು ಗ್ರಹ ಅದು ಈ ರೀತಿಯಾಗಿ ಚಲನೆ ಆಗ್ತಾ ಇದೆ ಅನ್ನುವಂಥದ್ದು ಇದೆಯಲ್ಲ, ಇಲ್ಲಿವರೆಗೂ ಕೂಡ ಖಗೋಳ ವಿಜ್ಞಾನ, ಗಣಿತ ಇದನ್ನ ಯಾರು ಯಾವಾಗ ಕೂತ್ಕೊಂಡು ಲೆಕ್ಕಾಚಾರ ಹಾಕಿದ್ರೆ ಒಂದೇ ರೀತಿಯಲ್ಲಿ ಬರುತ್ತೆ. ಇದು ವಸ್ತುನಿಷ್ಠ. ಇಲ್ಲಿವರೆಗೂ ಸರಿ ಹೋಯ್ತು. ಇಲ್ಲಿನ ಮುಂದಕ್ಕಿದೆಯಲ್ಲ ಅಂದ್ರೆ ಈಗ ಕುಜ ಈ ರಾಶಿಯಲ್ಲಿದ್ದರೆ, ಶನಿ ಈ ರಾಶಿಯಲ್ಲಿದ್ದರೆ ಇವರಿಗೆ ಹೀಗಾಗತ್ತೆ, ಇವರಿಗೆ ಹಾಗಾಗತ್ತೆ ಇತ್ಯಾದಿ ಏನು ಫಲಗಳನ್ನು ಹೇಳ್ತಕ್ಕಂಥದ್ದಿದೆ, ಅದು ಊಹೆ. ಇದಕ್ಕೆ ಯಾವುದೇ ತರಹದ ತರ್ಕದ ಆಧಾರ ಇಲ್ಲ, ಬರೀ ಕಲ್ಪನೆ ಮತ್ತು ಊಹೆ, ವ್ಯಕ್ತಿನಿಷ್ಠ. ಇನ್ನು ಹೇಗೆ ನಾವು ಅರ್ಥ ಮಾಡ್ಕೊಳ್ಳೋದು? ಸುಮ್ಮನೆ ನೀವೇನೇನೋ ಹೇಳ್ಬಿಟ್ರೆ ಆಗೋದಿಲ್ಲ ಅಂತೇನಾದ್ರು ನೀ ಅನ್ನೋದಾದ್ರೆ ಒಂದು ಸರಳವಾದ ಪರೀಕ್ಷೆ ಮಾಡ್ಕೋಣ, ಏನು ಕಷ್ಟ ಇಲ್ಲ. ಈಗ ಒಂದು ಗಣಿತದ ಲೆಕ್ಕ ಅಂತ ಇಟ್ಕೊ. ಗಣಿತ ಬರತಕ್ಕಂಥ ಒಂದು 10 ಜನರಿಗೆ ನಾವು ಗಣಿತದ ಲೆಕ್ಕ ಕೊಟ್ಟು ಈ ಲೆಕ್ಕ ಮಾಡಿಕೊಡ್ರಪ್ಪ ಅಂತಂದ್ರೆ 10 ಜನರು ಲೆಕ್ಕ ಮಾಡಿಕೊಡ್ತಾರೆ. ಎಷ್ಟು ಉತ್ತರ ಬರುತ್ತೆ? ಒಂದೇ ಉತ್ತರ. ಯಾಕೆ? ಗಣಿತಕ್ಕೆ ಒಂದು ವ್ಯವಸ್ಥೆ ಇದೆ, ಒಂದು ನಿಯಮ ಇದೆ, ಮತ್ತು ಇವರೆಲ್ಲರೂ ಗಣಿತಜ್ಞರಾದ್ದರಿಂದ ಎಲ್ಲರೂ ಕೂಡ ಆ ಲೆಕ್ಕಕ್ಕೆ ಒಂದೇ ಉತ್ತರ ಹೇಳ್ತಾರೆ. ಪರೀಕ್ಷೆಗೋಸ್ಕರವಾಗಿ ಒಂದೇ ಜಾತಕ, ಇದಕ್ಕೆ ಏನು ಫಲ ಬರುತ್ತೆ ಅಂತ ಹೇಳಿ ಇವತ್ತಿನ ಈ ಆಸ್ಟ್ರಾಲಜಿ ಗೊತ್ತಿರ್ತಕ್ಕಂಥ 10 ಜನರಿಗೆ ನಾವು ಈ ಜಾತಕವನ್ನು ಕೊಟ್ಟು
ಫಲ ಕೊಡಿ ಸ್ವಾಮಿ ಅಂತಂದ್ರೆ 10 ಎಷ್ಟು ಉತ್ತರ ಬರುತ್ತೆ? 10 ಉತ್ತರ ಬರುತ್ತೆ. ಅಂದರೆ ಏನಾಯ್ತು, ಇದು ವಸ್ತುನಿಷ್ಠ ಅಲ್ಲ, ವ್ಯಕ್ತಿನಿಷ್ಠ. ಅವರವರಿಗೆ ಯಾವ್ಯಾವ ರೀತಿ ತೋಚುತ್ತೆ, ಅವರವರಿಗೆ ಯಾವ್ಯಾವ ವಿಧವಾದಂಥ ಭಾವನೆಗಳು ಬರುತ್ತೆ, ಅದರ ಹಿನ್ನೆಲೆಯೊಳಗೆ ಇವರೊಂದು ಫಲ ಹೇಳ್ತಾರೆ, ಅವರೊಂದು ಫಲ ಹೇಳ್ತಾರೆ, ಇವರೊಂದು ಫಲ ಹೇಳ್ತಾರೆ. ಹಾಗಾಗಿ ಈ ರೀತಿಯಾದಂತಹ ಫಲವನ್ನು ಹೇಳುವಂತಹ ಭಾಗ ಏನಿದೆ, ಅದೇ ತಿರುಳಲ್ಲಿ ಫಲಿತ ಜ್ಯೋತಿಷ ಅಥವಾ ಆಸ್ಟ್ರಾಲಜಿ ಅನ್ಸ್ಕೊಳ್ತಕ್ಕಂಥದ್ದು, ಇದಕ್ಕೆ ಯಾವುದೇ ತರಹದ ತರ್ಕದ ನಿಯಮಗಳ ಆಧಾರ ಇಲ್ಲ. ಇನ್ನೊಂದು ಅದಕ್ಕಿಂತ ಮುಖ್ಯವಾಗಿರ್ತಕ್ಕಂಥದ್ದು ಈ ಗಣಿತಶಾಸ್ತ್ರದಲ್ಲಿ ಒಂದು ಅಂಕಿ ಅಂಶ ಶಾಸ್ತ್ರ ಅಂತ ಕರೀತಾರೆ, ಸ್ಟ್ಯಾಟಿಸ್ಟಿಕ್ಸ್. ಈ ಸ್ಟ್ಯಾಟಿಸ್ಟಿಕ್ಸ್ನಲ್ಲಿ ಏನು ಮಾಡ್ತಾರೆ, ಒಂದು ಘಟನೆ ಅನೇಕ ಸಲ ಮತ್ತೆ 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 ಆದಾಗ ಅದರ ಸಂಪೂರ್ಣ ಮಾಹಿತಿಯನ್ನು ಒಂದು ಕಡೆ ಸೇರಿಸ್ಕೊತಾರೆ. ಈ ಘಟನೆ ಯಾವ್ಯಾವಾಗ ಹೇಗೆ ಯಾವ್ಯಾವ ರೀತಿಯಲ್ಲಿ ಆಯಿತು, ಅದು ಸಂಬಂಧಪಟ್ಟಂತೆ ಎಲ್ಲ ಮಾಹಿತಿಯನ್ನು ಸೇರಿಸ್ಕೊಂಡು ಗಣಿತದ ಹಿನ್ನೆಲೆಯಲ್ಲಿ ಇದರಲ್ಲಿ ಯಾವುದಾದ್ರೂ ಒಂದು ರೀತಿಯ ಒಂದು ನಿಯಮ ಇದೆಯೇ ಅಂತ ಹೇಳಿ ಹುಡುಕ್ ತೆಗೆದು ಸ್ವಲ್ಪ ಅಪ್ರಾಕ್ಸಿಮೇಟ್, ಹೆಚ್ಚು ಕಮ್ಮಿ ಈ ನಿಯಮ ಇರಬಹುದು ಅಂತ ಹೇಳಿ ಒಂದು ಲೆಕ್ಕಾಚಾರ ಮಾಡಿ, ಈ ನಿಯಮದ ಪ್ರಕಾರವಾಗಿ ಮತ್ತೆ ಈ ಘಟನೆ ಸಂಭವಿಸುವ ಸಾಧ್ಯತೆ ಏನು ಅಂತ, ಘಟಿಸುತ್ತೆ ಅಲ್ಲ, ಸಾಧ್ಯತೆ, ಘಟಿಸುವ ಸಾಧ್ಯತೆ ಏನು, ಇದಕ್ಕೆ ನಾವು ಪ್ರಾಬಬಿಲಿಟಿ ಅಂತ ಹೇಳಿ ಇಂಗ್ಲಿಷ್ ಕರೀತೀವಿ. ಹೀಗೆ ಲೆಕ್ಕಾಚಾರ ಹಾಕ್ತಾರೆ. ಮತ್ತೆ ಈ ನೀವು ಹೇಳಿದ್ರಲ್ಲ ಈ ಸಾಧ್ಯತೆ, ಇದನ್ನು ಎಷ್ಟರ ಮಟ್ಟಿಗೆ ನಾವು ನಂಬಬಹುದು ಅಂತ ಪ್ರಶ್ನೆ ಕೇಳಿದ್ರೆ ಮತ್ತೆ ತಿರುಗಿ ಎಲ್ಲ ಲೆಕ್ಕಾಚಾರ ಹಾಕಿದ್ದೇನೆ. ಬಹುಶಃ ಇದು 80 ಭಾಗ ಆಗುವ ಸಾಧ್ಯತೆ ಇದೆ, 90 ಭಾಗ ಆಗುವ ಸಾಧ್ಯತೆ ಇದೆ, 95 ಭಾಗ ಆಗುವ ಸಾಧ್ಯತೆ ಇದೆ. ಹೇಗೆ ಹೇಳ್ತೀರಾ? ಇದುವರೆಗೂ ಅದರ ಬಗ್ಗೆ ನಮ್ಗೆ ಏನೇನು ಮಾಹಿತಿ ಇದರ ಆಧಾರದ ಮೇಲೆ ನಾವು ಹೇಳ್ತಾ ಇದ್ದೇವೆ. ಹಾಗಾದ್ರೆ ತಪ್ಪಾಗೋದಕ್ಕೆ ಸಾಧ್ಯ ಇಲ್ವೋ? 90 ಭಾಗ ಸಾಧ್ಯತೆ ಇದೆ, 10 ಭಾಗ ಇದೆಯಲ್ಲ ತಪ್ಪಾಗೋದಿಕ್ಕೆ, ಆಗಬಹುದು. ಒಂದ್ ವೇಳೆ ತಪ್ಪಾಯ್ತಪ್ಪ, ಆ ಹೊಸ ಮಾಹಿತಿಯನ್ನು ಸೇರಿಸ್ಕೊಂಡು ಮತ್ತೊಮ್ಮೆ ಲೆಕ್ಕಾಚಾರ ತಿರ್ಗಾ ಮಾಡ್ತೀವಿ, ಈಗ ಹೊಸದಾಗಿ ಸಾಧ್ಯತೆಯನ್ನು ಹೇಳ್ತೀವಿ. ಹೀಗೆ ಒಂದು ವೈಜ್ಞಾನಿಕವಾದಂತಹ ತರ್ಕಬದ್ಧವಾದಂತಹ ಅಂಕಿ ಅಂಶಶಾಸ್ತ್ರ ನಮ್ಮ ಹತ್ರ ಇದೆ. ಆದರೆ ಈ ಫಲಿತ ಜ್ಯೋತಿಷ ಏನಿದೆ, ಸಾಧಾರಣವಾಗಿ ಈ ಫಲಿತ ಜ್ಯೋತಿಷ ವಿಚಾರ ನಾವು ಮಾತಾಡುವಾಗ ಅಂಕಿ ಅಂಶದ ಕೊರತೆ ಮತ್ತು ಈ ಅಂಕಿಅಂಶ ಶಾಸ್ತ್ರದಲ್ಲಿ ಯಾವ್ಯಾವ ನಿಯಮಗಳನ್ನು ಹೇಳಿದರೆ ಆ ನಿಯಮಗಳನ್ನು ಪಾಲನೆ ಮಾಡತಕ್ಕಂಥದ್ದು ನಮಗೆ ಕಂಡುಬರೋದಿಲ್ಲ. ಹಾಗಾಗಿ ಇದು ಕೊನೆಗೂ ವ್ಯಕ್ತಿನಿಷ್ಠವೇ ಆಗುತ್ತೆ ಹೊರತು ವಸ್ತುನಿಷ್ಠ ಅಂತಾಗ್ಲಿ ಅಥವಾ ಯಾವುದೋ ಒಂದು ವೈಜ್ಞಾನಿಕ ಅಥವಾ ಅಂಕಿಅಂಶ ಶಾಸ್ತ್ರದ ನಿಯಮಗಳಿಗೆ ಅನುಗುಣವಾಗಿದೆ ಅನ್ನೋದನ್ನ ಹೇಳೋದಕ್ಕೆ ಬರೋದಿಲ್ಲ. ಹಾಗಿದ್ರೆ ಜ್ಯೋತಿಷ್ ಶಾಸ್ತ್ರ ಅನ್ನೋದಕ್ಕೆ ಒಂದು ಆಧಾರವೇ ಇಲ್ಲ ಅಂತನಾ? ಅದೇ ಹೇಳಿದ್ನಲ್ಲ, ಅದರಲ್ಲಿ ಎಷ್ಟರ ಮಟ್ಟಿನ ಖಗೋಳ ವಿಜ್ಞಾನದ ವಿಭಾಗ ಇದೆ ಅದಕ್ಕೆ ಆಧಾರ ಇದೆ, ಗಣಿತ. ಅದರ ನಂತರದ್ದೇನಿದೆ ಅಲ್ಲಿ ಯಾವುದೇ ತರಹದ ಆಧಾರ ಇಲ್ಲ. ಯಾವುದೋ ಕೆಲವು ಗ್ರಂಥಗಳನ್ನ ಹೇಳ್ತಕ್ಕಂಥದ್ದಿದೆ, ಆದ್ರೆ ಆ ಗ್ರಂಥಗಳು ಯಾವ ಆಧಾರದ ಮೇಲೆ ನಿಂತಿದೆಯೋ ಆ ಆಧಾರವೇ ಅಲ್ಲಾಡ್ತಾ ಇದೆ. ಹೇಗೆ ಯೋಚನೆ ಮಾಡ. ಈಗ ಸಾಧಾರಣ ಈ ಜ್ಯೋತಿಷ, ಈಗ ಆಸ್ಟ್ರಾಲಜಿ ಅಂತ ಏನ್ ಕರಿತೀರ, ಫಲಿತ ಜ್ಯೋತಿಷ ಅಂತ ಕರಿತೀವಿ, ಅದೆಲ್ಲ ನಿಂತಿರೋದನ್ನು ನವಗ್ರಹಗಳ ಮೇಲೆ. ಹೌದು ಅಲ್ವಾ? ಹೌದು. ಈ ನವಗ್ರಹದಲ್ಲಿ ಮೊದಲನೇ ಗ್ರಹ ಯಾವ್ದಮ್ಮ? ಸೂರ್ಯ. ನಿಲ್ಸ. ಸೂರ್ಯ ಗ್ರಹನ ನಕ್ಷತ್ರ. ಸೂರ್ಯ ನಕ್ಷತ್ರ. ಮತ್ ಗ್ರಹ ಯಾವ್ದು ಮೊದಲೇ ಹೇಳಿದ್ರೆ ಸೂರ್ಯ ಅಂತ ಹೇಳ್ತಿಲ್ಲ, ಏಕೆ? ಸರಳವಾಗಿದೆ. ಅಲ್ಲ, ಯಾವುದಕ್ಕೆ ಸ್ವಯಂ ಪ್ರಕಾಶ ಇದೆಯೋ ಅದು ನಕ್ಷತ್ರ. ಏನೋ ಒಂದು ಲೆಕ್ಕಾಚಾರಕ್ಕೆ ಅವ್ರು ಅದನ್ನ ಗ್ರಹ ಅಂತ ತಗೊಂಡಿರ್ಬಹುದು ಅಲ್ವಾ? ವಿಜ್ಞಾನಕ್ಕೆ ವಿರುದ್ಧ ಅಲ್ವಾ? ಯಾವುದಕ್ಕೆ ಸ್ವಯಂ ಪ್ರಕಾಶ ಇಲ್ಲವೋ ಅದು ಗ್ರಹ ಅಂತ ಹೇಳಿ ನಾವು ಒಮ್ಮೆ ಡಿಫೈನ್ ಮಾಡ್ಕೊಂಡ್ಮೇಲೆ ಅದಕ್ಕೆ ಅನುಗುಣವಾಗಿ ವ್ಯವಹಾರ ಮಾಡಬೇಕು. ನಾವು ನಮಗ್ ತೋಚದ ಹಾಗೆ ಯಾವುದನ್ನೋ ಗ್ರಹ ಯಾವುದನ್ನೋ ನಕ್ಷತ್ರ ಅಂತಾರೆ, ಅದಕ್ಕೇನ್ ಕರಿತೀವಿ? ಅವ್ಯವಸ್ಥೆ ಅಂತ ಕರಿತೀವಿ, ವ್ಯವಸ್ಥೆ ಅಂತ ಕರಿತೀವಿ. ಆಯ್ತಾ? ಸೂರ್ಯ ಅದು ನಕ್ಷತ್ರ, ಗ್ರಹ ಅಂತಂದ್ರೆ ಅದರ ಹೆಸರು ಹೇಳಿದೆ. ಹೋಗಿ ಎರಡನೇದು ಯಾವುದು? ಸೂರ್ಯ ಬಿಟ್ರೆ ನಮ್ಮ ಸೂರ್ಯಾಯ ಸೋಮಾಯ. ಸೂರ್ಯ, ಸೋಮ ಅಂದ್ರೆ ಚಂದ್ರ. ಚಂದ್ರ ಅಂತಕ್ಕಂಥದ್ದು ಗ್ರಹ ಅಲ್ಲ, ಉಪಗ್ರಹ. ವ್ಯತ್ಯಾಸ ಏನು? ಯಾವುದು ಸೂರ್ಯನ ಸುತ್ತ ಸುತ್ತುತ್ತದೋ ಅದು ಗ್ರಹ. ಸೂರ್ಯನ ಸುತ್ತ ಸುತ್ತುವ ಗ್ರಹದ ಸುತ್ತ ಯಾವುದು ಸುತ್ತುತ್ತೋ ಉಪಗ್ರಹ. ಗ್ರಹ ಅಲ್ಲ. ಸೂರ್ಯನ ಸುತ್ತ ಭೂಮಿ ಸುತ್ತುತ್ತೆ, ಭೂಮಿಯ ಸುತ್ತ ಚಂದ್ರ ಸುತ್ತೋದ್ರಿಂದ ಚಂದ್ರ ಉಪಗ್ರಹವೇ ಹೊರತು ಗ್ರಹ ಅಲ್ಲ. ಗ್ರಹ ಅನ್ನೋ ಲೆಕ್ಕದಲ್ಲೇ ತಗೋಬೇಕು ಅಂದ್ರೆ ಬೇಕಿದ್ರೆ ಅದಕ್ಕೊಂದು ಹಾಫ್ ಟಿಕೆಟ್ ಕೊಡ್ಬೋದು, ಫುಲ್ ಟಿಕೆಟ್ ಕೊಡಕ್ ಬರಲ್ಲ. ಆಯ್ತೆ? ಇನ್ನ ರಾಹು ಕೇತು. ಈ ರಾಹು ಕೇತು ಅಂತಕ್ಕಂಥದ್ದು ಯಾವುದೇ ತರಹದ ಘನ ಗ್ರಹಗಳಲ್ಲ, ಛಾಯಾಗ್ರಹಗಳು, ನೆರಳುಗಳಷ್ಟೇ. ಈ ನೆರಳುಗಳೇನಿದೆ ಇದನ್ನ ನಾವು ಒಂದು ವಸ್ತು ಅಂತ ಹೇಳಿ ನಾವು ಗ್ರಹಣ ಮಾಡೋದಿಲ್ಲ.
ಆ ನೆರಳಿಗೆ ಯಾವುದು ಕಾರಣವಾಗಿದೆಯೋ ಮೂಲ, ಅದು ಭೂಮಿಯ ನೆರಳಿರ್ಬೋದು ಅಥವಾ ಚಂದ್ರನ ನೆರಳಿರ್ಬೋದು, ಅದು ನಮಗೆ ಮುಖ್ಯ ಆಗುತ್ತೆ ಹೊರತು ನೆರಳು ನಮಗೆ ಮುಖ್ಯ ಆಗುವುದಿಲ್ಲ. ಅದಕ್ಕೆ ಸ್ವತಂತ್ರ ಅಸ್ತಿತ್ವ ಇಲ್ಲ. ಹಾಗಾದ್ರೆ ಈ ನೆರಳಿಂದ ಏನೂ ಕಾರ್ಯ ಇಲ್ವೇ? ಇದೆ. ಅದು ಖಗೋಳ ವಿಜ್ಞಾನದಲ್ಲಿ ಬರುತ್ತೆ. ಏನು? ಈ ನೆರಳಿನ ಕಾರಣದಿಂದ. ಅಂದ್ರೆ ಈಗ ಈ ಕಡೆ ಸೂರ್ಯ ಇದ್ದಾನೆ, ಈ ಕಡೆ ಭೂಮಿ ಇದೆ, ಮಧ್ಯೆ ಚಂದ್ರ ಬರುತ್ತಪ್ಪ. ಅದು ಒಂದೇ ಗೆರೆಯಲ್ಲಿ ಒಂದು ನಿಶ್ಚಿತ ಸ್ಥಳದಲ್ಲಿ ಬಂತು ಅಂತಾದ್ರೆ ಏನಾಗುತ್ತೆ, ಆ ಚಂದ್ರ ಸೂರ್ಯನನ್ನ ಮುಚ್ಚುತ್ತೆ. ಇದು ಸೂರ್ಯಗ್ರಹಣ. ಸೂರ್ಯಗ್ರಹಣ. ಅಥವಾ ಈ ಕಡೆ ಸೂರ್ಯ, ಈ ಕಡೆ ಚಂದ್ರ ಬಂದು ಮಧ್ಯದಲ್ಲಿ ಭೂಮಿ ಬಂದ್ರೆ ಭೂಮಿಯ ನೆರಳು ಚಂದ್ರನ ಮೇಲೆ ಬೀಳುತ್ತೆ, ಚಂದ್ರ ಕಾಣಿಸ್ತೇ ಹೋಗುತ್ತೆ ಸ್ವಲ್ಪ ಕಾಲ. ಇದಕ್ಕೆ ಚಂದ್ರಗ್ರಹಣ. ಅಂದ್ರೆ ಈ ಭೂಮಿಯ ನೆರಳು ಮತ್ತು ಚಂದ್ರನ ನೆರಳು ಭೂಮಿ ಮೇಲೆ ಬೀಳೋದ್ರಿಂದ ಸೂರ್ಯ ಮುಚ್ಚಿದ ಹಾಗೆ ಕಾಣತಕ್ಕಂತಹದ್ದು. ಈ ಗ್ರಹಣದ ವಿಚಾರದಲ್ಲಿ ಈ ನೆರಳಿಂದ ಒಂಚೂರು ಕೆಲಸ ಇದೆ. ಈ ಗ್ರಹಣದ ವಿಚಾರ ಬಂದಿದ್ದೇನೆ ನಮಗೆ ಈ ಖಗೋಳ ವಿಜ್ಞಾನದಲ್ಲಿ ಬರುತ್ತೆ. ಅದು ಖಗೋಳ ವಿಜ್ಞಾನದ ಭಾಗ, ಗಣಿತದ ಭಾಗ. ಲೆಕ್ಕಾಚಾರ ಹಾಕಿ ಇಂಥ ದಿವಸ ಈ ರೀತಿ ಗ್ರಹಣ ಆಗುತ್ತೆ, ಅದು ಭೂಮಿಯ ಈ ಭಾಗದಿಂದ ಸಂಪೂರ್ಣವಾಗಿ ಗ್ರಹಣ ಕಾಣುತ್ತೆ. ಅಂದ್ರೆ ಖಗ್ರಾಸ್ ಗ್ರಹಣ ಅಂತ ಕರೀತಾರೆ. ಅಥವಾ ಇಲ್ಲಿ ಭಾಗಶಃ ಕಾಣುತ್ತೆ. ಇದು ಇಷ್ಟು ನಿಮಿಷ ಇಷ್ಟು ಸೆಕೆಂಡುಗಳ ಕಾಲ ಗ್ರಹಣ ಆಗಿರುತ್ತೆ. ಇವೆಲ್ಲ ಹೇಳ್ಬೋದು. ಇಲ್ಲ ಗಣಿತ ಇದೆ. ಇದು ಆಸ್ಟ್ರಾಲಜಿಗೆ ಬರೋದಿಲ್ಲ. ಆದರೆ ಈ ಗ್ರಹಣ ಸಂದರ್ಭದಲ್ಲಿ ಇಂತಹ ನಕ್ಷತ್ರದವರಿಗೆ ದೋಷ ಇದೆ, ಅವ್ರಿಗೇನೋ ತೊಂದರೆ ಆಗುತ್ತೆ, ಅವ್ರು ಗ್ರಹಶಾಂತಿ ಮಾಡಿಸ್ಬೇಕು ಅಂತಕ್ಕಂಥದ್ದು ಇದೆಯಲ್ಲ, ಇದು ಕಲ್ಪನೆ, ಇದು ವಾಸ್ತವಿಕ ಅಂಶ ಅಲ್ಲ. ಅಣ್ಣ, ಹಾಗಂದ್ರೆ ಈ ಗ್ರಹಣದ ಸಮಯದಲ್ಲಿ ಗ್ರಹ ಶಾಂತಿ ಅದು ಇದು ಅಂತೆಲ್ಲ ಮಾಡ್ತಾರಲ್ಲ, ಹಾಗಾದ್ರೆ ಅದೆಲ್ಲ ಬೇಡವಾ ಅಥವಾ ಇಲ್ವಾ? ಯೋಚನೆ ಮಾಡೋಣ, ವಿಷಯ ಹೇಳ್ತೀನಿ. ಈಗ ಶಾಂತಿ ಯಾರ ಕೋಪ ಬಂದಿರುತ್ತೆ ಅವ್ರಿಗೆ ಶಾಂತಿ ಮಾಡಿಸ್ಬೇಕು. ಹೌದು. ಕೋಪ, ಶಾಂತಿ ಇವೆಲ್ಲ ಯಾರ ಲಕ್ಷಣ? ಚೇತನದ ಲಕ್ಷಣ. ಆದರೆ ಈ ಗ್ರಹಗಳೇನಿದೆ ಇವು ಯಾವುದೂ ಕೂಡ ಚೇತನಗಳಲ್ಲ. ಇವೆಲ್ಲವೂ ಕೂಡ ಜಡ, ಇನರ್ಟ್ ಅಂತ ನಾವು ಕರಿತೀವಲ್ಲ, ಆ ಇನರ್ಟ್ ಮಣ್ಣಿನ ಮುದ್ದೆಗಳು. ಈ ಮಣ್ಣಿನ ಮುದ್ದೆಗಳೇನಿದೆ ಜಡವಾಗಿರ್ತಕ್ಕಂಥದ್ದು, ಅವು ಇವೆ, ಇಲ್ಲ ಅಂತ ಅರ್ಥ ಅಲ್ಲ. ಆದರೆ ತಾನು ಇದ್ದೇನೆ ಅನ್ನತಕ್ಕಂಥ ಪ್ರಜ್ಞೆ ಇವಕ್ಕಿಲ್ಲ. ಯಾವಾಗ ಇವಕ್ಕೆ ಆ ಪ್ರಜ್ಞೆ ಇಲ್ಲ, ಆ ಚೇತನ ಶಕ್ತಿ ಇಲ್ಲ, ಅದಕ್ಕೆ ಕೋಪ ಬರೋದಾಗಲಿ, ಅದಕ್ಕೆ ನಾವು ಶಾಂತಿ ಮಾಡೋದಾಗಲಿ, ಎರಡೂ ಕೂಡ ಅವೈಜ್ಞಾನಿಕ ಆಯಿತು. ಹಾಗಾದರೆ ಶಾಂತಿ ಯಾರಿಗೆ ಮಾಡಬೇಕು? ಗ್ರಹಕ್ಕಲ್ಲ. ಈಗ ಬಿಸಿಲು ಅಂತ ಇಟ್ಕೋಣ, ಒಂದು 38 ಡಿಗ್ರಿ ಸೆಲ್ಸಿಯಸ್ಸೋ 40 ಡಿಗ್ರಿ ಸೆಲ್ಸಿಯಸ್ಸೋ ಇದೆ. ಸರಿ. ಈ ಬಿಸಿಲು ನನಗೆ ತಡೆಯೋದಿಲ್ಲಪ್ಪ. ಹಾಗಾಗಿ ಶಾಂತಿ ಯಾರಿಗೆ ಮಾಡಬೇಕು ಅಂದರೆ ನನಗೆ ಶಾಂತಿ ಮಾಡಬೇಕು. ಅಯ್ಯ, ಈ ಬಿಸಿಲು ನಿನಗೆ ತಡೆಯೋದಿಲ್ಲ, ನಿನಗೆ ಶಾಂತಿ ಮಾಡಬೇಕು ಅಂದರೆ ಛತ್ರಿ ಹಿಡ್ಕೊಂಡು ಹೋಗು ಅಂತ ನನಗೆ ಹೇಳಬೇಕಷ್ಟೇನೇನೆ. ಅಂದರೆ ಶಾಂತಿ ಮಾಡಬೇಕಾದ್ರೆ ನಮಗೆ ಹೊರತು ಗ್ರಹಕ್ಕಲ್ಲ. ಗ್ರಹಕ್ಕಲ್ಲ. ಈಗ ಸೂರ್ಯನ ಈಗ ತಾನೇ ಹೇಳಿದೆ 40 ಡಿಗ್ರಿ ಸೆಲ್ಸಿಯಸ್ ಅಂತ. ಅದು ಜಡ ಅನ್ನೋದಕ್ಕೆ ಇದು ಸಾಕ್ಷಿ ನಮಗೆ, ಚೇತನ ಅಲ್ಲ ಅಂತ. ಯಾಕೆಂತಂದರೆ ಎಲ್ಲರಿಗೂ 40 ಡಿಗ್ರಿ ಸೆಲ್ಸಿಯಸ್, ನಿನಗೂ 40 ಡಿಗ್ರಿ, ನನಗೂ 40 ಡಿಗ್ರಿ, ಇವ್ರಿಗೂ ಅಷ್ಟೇ ಅವ್ರಿಗೂ ಅಷ್ಟೇ, ಎಲ್ಲರಿಗೂ 40 ಡಿಗ್ರಿನೇ. ಓಹೋ, ಇವರು ಒಳ್ಳೆಯವರು, ಸಜ್ಜನ, ಇವರಿಗೆ 25 ಡಿಗ್ರಿ ಸೆಲ್ಸಿಯಸ್, ಇವರು ಮಹಾ ಕೆಟ್ಟವರು 45 ಡಿಗ್ರಿ ಸೆಲ್ಸಿಯಸ್. ಈ ಥರ ಕೆಲಸ ಮಾಡುತ್ತೇನು? ಸೂರ್ಯ ಮಾಡೋದಿಲ್ಲ. ಹಾಗೆ ಚಂದ್ರನೂ ಅಷ್ಟೇನೇನೆ. ಆಹಾ, ಇವರು ರಸಿಕರು, ಹಾಗಾಗಿ ಇವ್ರ ಮನೆ ಮೇಲೆ ಬೆಳದಿಂಗಳು. ಇವ್ರಿಗೇನು ರಸಿಕತೆ ಇಲ್ಲ, ಇವ್ರಿಗೆ ಯಾಕೆ ಬೆಳದಿಂಗಳು? ಬೇಡ, ಇವ್ರ ಮನೆಗೆ ಬೆಳದಿಂಗಳು. ಈ ಕೆಲಸ ಮಾಡುತ್ತೇನೋ? ಮಾಡೋದಿಲ್ಲ. ಹೀಗೆ ಕೆಲಸ ಮಾಡಿದ್ದರೆ ಅದು ಚೇತನ ಅಂತ ನಮಗೊಂದು ಸಾಕ್ಷಿಯಾಗೋದು. ಹೀಗೆ ಕೆಲಸ ಮಾಡದೇ ಇರುವುದರಿಂದ ಇವೆಲ್ಲವೂ ಕೂಡ ಜಡ, ಯಾಂತ್ರಿಕವಾಗಿ ಕೆಲಸ ಮಾಡ್ತಾ ಹೋಗುತ್ತೆ, ಭೌತಿಕವಾಗಿ ಕೆಲಸ ಮಾಡುತ್ತೆ, ಜಡ. ಹಾಗೆ ಅವಕ್ಕೆ ಶಾಂತಿ ಮಾಡ್ತಕ್ಕಂಥ ವಿಚಾರ ಇಲ್ಲ. ಅಣ್ಣ, ಹಾಗಂದ್ರೆ ಈ ಗ್ರಹಣದ ಸಮಯದಲ್ಲಿ ಗ್ರಹ ಶಾಂತಿ ಅದು ಇದು ಅಂತೆಲ್ಲ ಮಾಡ್ತಾರಲ್ಲ, ಹಾಗಾದ್ರೆ ಅದೆಲ್ಲ ಬೇಡವಾ ಅಥವಾ ಇಲ್ವಾ? ಹಾಗಾದರೆ ಶಾಂತಿ ಯಾರಿಗೆ ಮಾಡಬೇಕು? ಗ್ರಹಕ್ಕಲ್ಲ. ಈಗ ಬಿಸಿಲು ಅಂತ ಇಟ್ಕೋಣ, ಒಂದು 38 ಡಿಗ್ರಿ ಸೆಲ್ಸಿಯಸ್ಸೋ 40 ಡಿಗ್ರಿ ಸೆಲ್ಸಿಯಸ್ಸೋ ಇದೆ. ಸರಿ. ಈ ಬಿಸಿಲು ನನಗೆ ತಡೆಯೋದಿಲ್ಲಪ್ಪ. ಹಾಗಾಗಿ ಶಾಂತಿ ಯಾರಿಗೆ ಮಾಡಬೇಕು ಅಂದರೆ ನನಗೆ ಶಾಂತಿ ಮಾಡಬೇಕು. ಅಯ್ಯ, ಈ ಬಿಸಿಲು ನಿನಗೆ ತಡೆಯೋದಿಲ್ಲ, ನಿನಗೆ ಶಾಂತಿ ಮಾಡಬೇಕು ಅಂದರೆ ಛತ್ರಿ ಹಿಡ್ಕೊಂಡು ಹೋಗು ಅಂತ ನನಗೆ ಹೇಳಬೇಕಷ್ಟೇನೇನೆ. ಅಂದರೆ ಶಾಂತಿ ಮಾಡಬೇಕಾದ್ರೆ ನಮಗೆ ಹೊರತು ಗ್ರಹಕ್ಕಲ್ಲ. ಗ್ರಹಕ್ಕಲ್ಲ. ಈಗ ಸೂರ್ಯನ ಈಗ ತಾನೇ ಹೇಳಿದೆ 40 ಡಿಗ್ರಿ ಸೆಲ್ಸಿಯಸ್ ಅಂತ. ಅದು ಜಡ ಅನ್ನೋದಕ್ಕೆ ಇದು ಸಾಕ್ಷಿ ನಮಗೆ, ಚೇತನ ಅಲ್ಲ ಅಂತ. ಯಾಕೆಂತಂದರೆ ಎಲ್ಲರಿಗೂ 40 ಡಿಗ್ರಿ ಸೆಲ್ಸಿಯಸ್, ನಿನಗೂ 40 ಡಿಗ್ರಿ, ನನಗೂ 40 ಡಿಗ್ರಿ, ಇವ್ರಿಗೂ ಅಷ್ಟೇ ಅವ್ರಿಗೂ ಅಷ್ಟೇ, ಎಲ್ಲರಿಗೂ 40 ಡಿಗ್ರಿನೇ. ಓಹೋ, ಇವರು ಒಳ್ಳೆಯವರು, ಸಜ್ಜನ, ಇವರಿಗೆ 25 ಡಿಗ್ರಿ ಸೆಲ್ಸಿಯಸ್, ಇವರು ಮಹಾ ಕೆಟ್ಟವರು 45 ಡಿಗ್ರಿ ಸೆಲ್ಸಿಯಸ್. ಈ ಥರ ಕೆಲಸ ಮಾಡುತ್ತೇನು? ಸೂರ್ಯ ಮಾಡೋದಿಲ್ಲ. ಹಾಗೆ ಚಂದ್ರನೂ ಅಷ್ಟೇನೇನೆ. ಆಹಾ, ಇವರು ರಸಿಕರು, ಹಾಗಾಗಿ ಇವ್ರ ಮನೆ ಮೇಲೆ ಬೆಳದಿಂಗಳು.
ಇವ್ರಿಗೇನು ರಸಿಕತೆ ಇಲ್ಲ, ಇವ್ರಿಗೆ ಯಾಕೆ ಬೆಳೆದಿಂಗಳು ಬೇಡ, ಇವ್ರ ಮನೆಗೆ ಬೆಳೆದಿಂಗಳು ಹೀಗೆ ಕೆಲಸ ಮಾಡುತ್ತೇನೋ? ಮಾಡೋದಿಲ್ಲ. ಹೀಗೆ ಕೆಲಸ ಮಾಡಿದ್ದರೆ ಅದು ಚೇತನ ಅಂತ ನಮಗೊಂದು ಸಾಕ್ಷಿಯಾಗೋದು. ಹೀಗೆ ಕೆಲಸ ಮಾಡದೇ ಇರುವುದರಿಂದ ಇವೆಲ್ಲವೂ ಕೂಡ ಜಡ, ಯಾಂತ್ರಿಕವಾಗಿ ಕೆಲಸ ಮಾಡ್ತಾ ಹೋಗುತ್ತೆ, ಭೌತಿಕವಾಗಿ ಕೆಲಸ ಮಾಡುತ್ತೆ, ಜಡ. ಹಾಗೆ ಅವಕ್ಕೆ ಶಾಂತಿ ಮಾಡ್ತಕ್ಕಂಥ ವಿಚಾರ ಇಲ್ಲ. ಅಂದರೆ ಅವುಗಳ ಪ್ರಭಾವ, ಅದರಿಂದ ನಮಗೇನೋ ಪ್ರಭಾವ ಇದೆ, ಆದರೆ ಆ ಪ್ರಭಾವದಲ್ಲಿ ವ್ಯತ್ಯಾಸ ಬರೋದಕ್ಕೆ ನಿನ್ನಲ್ಲಿರೋ ವ್ಯತ್ಯಾಸ ಕಾರಣವೇ ಹೊರತು ಅದಲ್ಲ. ಅದಕ್ಕೆ ಎಲ್ಲರೂ ಒಳ್ಳೆಯವರು, ಎಲ್ಲರೂ ಕೆಟ್ಟವರು, ಅದಕ್ಕೆ ಯಾವುದೇ ಥರದ ಭೇದ ಭಾವ ಇಲ್ಲ. ಯಾಕೆಂದರೆ ಅದು ಜಡ, ಚೇತನ ಅಲ್ಲ.